ಹಂಗೇನೆ ಮಹಿಳಾ ವಿರೋಧಿ ಕಾಂಗ್ರೆಸ್, ಮಹಿಳಾ ವಿರೋಧಿ ಕಾಂಗ್ರೆಸ್, 33% ಮಹಿಳಾ ವಿರೋಧಿ ಕಾಂಗ್ರೆಸ್. ನೀವು ಟಿಎಂಸಿ ಅವ್ರ ಜೊತೆ ನಿಂತ್ಕೊಂಡು ಪಾರ್ಟಿ, ರೇಪಿಸ್ಟ್ ಜೊತೆ ನಿಂತ್ಕೊಂಡಿರೋ ಪಾರ್ಟಿ ನಿಮ್ದು, ರೇಪಿಸ್ಟ್ ಜೊತೆ ನಿಂತ್ಕೊಂಡಿರೋ ಪಾರ್ಟಿ, ರೇಪಿಸ್ಟ್ ಜೊತೆ ನಿಂತ್ಕೊಂಡಿರೋ ಪಾರ್ಟಿ, ವಿಜಯ್ ಪ್ರಸಾದ್ ಬಿಡಿ, ಮಾತಾಡ್ಲಿ, ಡಿಸ್ಟರ್ಬ್ ಮಾಡಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಂಡು ನಿಮ್ ಮೋಹನ್ ಭಗವತ್ ಇದೇನೆ ಹೇಳ್ಕೊಟ್ಟಿರೋದು, RSS ಅವ್ರು ಇದೇನೆ ಹೇಳ್ಕೊಟ್ಟಿರೋದು. ಅವ್ರು ಮುಗಿಸ್ಲಿ, ಇನ್ನೊಬ್ಬರು ಮಾತು ಕೇಳಿಸ್ಕೋಬೇಡಿ, ನಮ್ಮದ್ ಮಾತ್ರ ಹೇಳಿ 10 ಜನ ಮಕ್ಕಳನ್ನ ಇರಿ, ದೇಶನ ಉದ್ಧಾರ ಮಾಡಿ, ಜನಸಂಖ್ಯೆಯಿಂದ ನಾಶ ಮಾಡಿ ದೇಶನ ಅಂತ ಕುತ್ಕೊಂಡ್ರೆ ಸುಮ್ಮನೆ ಮುಗ್ದಿಲ್ಲ ಸರ್. ಮಾತಾಡಕ್ಕೆ ಬಿಡ್ತಾ ಇಲ್ಲ. ಇಂಡಿವಿಜುವಲ್ ರೆಸ್ಪೆಕ್ಟಿವ್ ಕೊಡಬೇಕು ನಾವು. ಕಾಂಗ್ರೆಸ್ ಅವರು ನಿಮ್ಮ ಸ್ಟೇಟ್ಮೆಂಟ್ ಇವರು ಬಿಜೆಪಿ ಅವರು ಉತ್ತರ ಪ್ರದೇಶದಲ್ಲಿ ಏನ್ ನಡೀತಾ ಇದೆ, ಮಧ್ಯಪ್ರದೇಶದಲ್ಲಿ ಏನ್ ನಡೀತಾ ಇದೆ, ಗುಜರಾತ್ ಅಲ್ಲಿ ಏನ್ ನಡೀತಾ ಇದೆ, ಯಾರಿಗೆ ಮಣಿಪುರಲ್ಲಿ ಕುತ್ಕೊಳ್ರಿ, ಮಣಿಪುರಲ್ಲಿ ಒತ್ತು ಉರಿತಿದೆ. ಒಂದು ದಿನ ಹಿಂಗ್ ತಿರುಗಿ ನೋಡೋ ಯೋಗ್ಯತೆ ಇಲ್ದೇರು ದೇಶ ವಿದೇಶಕ್ಕೆ ದಿನಕ್ಕೆ 10 ಡ್ರೆಸ್ ಚೇಂಜ್ ಮಾಡ್ಕೊಂಡು 8,000 ಕೋಟಿ ರೂಪಾಯಿ ಫ್ಲೈಟ್ ಅಲ್ಲಿ ನಮ್ಮ ತೆರಿಗೆ ಹಣದ ದುಂದು ವೆಚ್ಚ ಮಾಡ್ಕೊಂಡು ರೌಂಡ್ ಹೊಡಿತಿದೆ. ಎಫ್ಸ್ಟೈನ್ ಫೈಲ್ ಆಯ್ತು ಸರ್, ಸುಮ್ಮನೆ ರೌಂಡ್ ಯಾರಿಗೋಸ್ಕರ, ಅದಾರಿಗೋಸ್ಕರ, ರಾಜತಾಂತ್ರಿಕ ಎಷ್ಟರ ಮಟ್ಟಕ್ಕೆ ಫ್ರೆಂಡ್ ಆದಾರಿಗೋಸ್ಕರ ಇಡೀ ದೇಶದ ರಾಜತಾಂತ್ರಿಕ ವ್ಯವಸ್ಥೆಯನ್ನೇ ಬುಡುಮೇಲು ಮಾಡದಂತ ಪ್ರಾಂಪ್ಟರ್ ಪ್ರಧಾನಿ, ಪ್ರಚಾರ ಪ್ರಧಾನಮಂತ್ರಿ. ಆಯ್ತಾ, ಒಂದ್ ನಿಮಿಷ ನಾನೇನ್ ಹೇಳ್ತಿದ್ದೇನೆ ಅಂದ್ರೆ, ನೀವು ಇಷ್ಟು ದೇಶಗಳು ಸುತ್ತಿದ್ರಲ್ಲಪ್ಪ, ಭಾರತ ದೇಶಕ್ಕೆ ಎಷ್ಟು ಕೈಗಾರಿಕೆ ತಂದಿದ್ದೀರಿ? ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ. ಬಿಜೆಪಿ 24 ಕೋಟಿ ಉದ್ಯೋಗ ಎಲ್ಲಿ ಕೊಡಿ ಉತ್ತರ. ಆಯ್ತು ಸ್ವಾಮಿ, 35 ರೂಪಾಯಿ ಪೆಟ್ರೋಲು, ಇದು 350 ರೂಪಾಯಿ ಗ್ಯಾಸ್ ಇದ್ದಾಗ ಅಯ್ಯೋ ದಾಮ್ ಬಡ್ದೆ ಕ್ಯಾ ಬಾಯಿಯೋ ಬೆಹನೋ, ಇವತ್ತು 1000 ರೂಪಾಯಿ ಒಂದು ಗ್ಯಾಸು. ಇದ್ರದ್ದು ಏನೋ ವಾಣಿಜ್ಯ ಏನ್ ಸರ್ ಲೂಟಿಕೋರ್ರು 8 ವರ್ಷಗಳ ಕಾಲ GST ಹೆಸರಿನಲ್ಲಿ ದೇಶನೇ ದೋಪಡಿ ದೊಂಗುಳ ತರ ಲೂಟಿ ಹೊಡೆದ್ಬಿಟ್ರು. ಆಮೇಲೆ ಸೆಪ್ಟೆಂಬರ್ ಅಲ್ಲಿ ಕಡಿಮೆ ಮಾಡ್ಬಿಟ್ಟು ಅದಕ್ಕೂ ಫೋಟೋ ಹಾಕಿದ್ರೆ ನಾವು ಕಡಿಮೆ ಮಾಡಿದ್ವಿ, ನಾಚಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ, ಫೋಟೋ ಹಾಕೋತಾರೆ ಕಡಿಮೆ ಮಾಡಿರೋದಕ್ಕೆ. ಏನ್ ಸರ್ ಲೂಟಿ ಮಾಡಿದಕ್ಕೆ ಹಾಕೋಬೇಕಾಯ್ತು ಫೋಟೋ? ಅದಕ್ಕೆ ಆಯ್ತು, ನೀವು ನೋಟ್ ವ್ಯಾಲಿಡೇಷನ್ ಮಾಡಿದ್ರಿ ಅಂತ ಹೇಳಿದ್ರಿ, ಎಷ್ಟು ನೋಟ್ ತಂದ್ಕೊಟ್ರಿ? ಭಾರತಕ್ಕೆ ಡಿಮಾನಿಟೈಸೇಷನ್ ಮಾಡಿ ಇವರು ತಂದ ನಷ್ಟ ಎಷ್ಟು? ಮುಂಚೆ ಅಣ್ಣಾ ಹಜಾರೆಯನ್ನು ಕೂರಿಸ್ಕೊಂಡ್ಬಿಟ್ಟು ಡ್ರಾ ಮಾಡಿದ್ರಲ್ಲ, ಲೋಕಾಯುಕ್ತ ಬಿಲ್ ತಂದ್ರ ಆಯ್ತು. ಇನ್ನೊಂದು ಒಂದ್ ನಿಮಿಷ, ವಿದೇಶದಲ್ಲಿರೋ ಕಪ್ಪು ಹಣ ಎಲ್ಲ ತಂದು 15 ಲಕ್ಷ ಹಾಕ್ತಿವಿ, 1 ರೂಪಾಯಿ ತರಕಾಗ್ಲಿ ಯೋಗ್ಯತೆಗೆ ಡ್ರೆಸ್ ಹಾಕೊಂಡು ತಿರ್ಗೋದು. 2023ರಲ್ಲಿ ಇಡೀ ಭಾರತ ದೇಶದ ಎಲ್ಲಾ ಪಕ್ಷಗಳು ಸೇರಿ ಮಹಿಳಾ ಬಿಲ್ ಅನ್ನ ಪಾಸ್ ಮಾಡ್ಕೊಂಡಿದ್ದೇವೆ. ಚುನಾವಣೆ ನಡೆಸೋ ಯೋಗ್ಯತೆ ಇಲ್ಲ, ಮಹಿಳಾ ವಿರೋಧಿಗೆ ಮಹಿಳಾ ಬಿಲ್ ಪಾಸ್ ಆಗಿಲ್ಲ. 23ರಲ್ಲಿ ಇವರೇ ಭಾಷಣ ಮಾಡಿದ್ದಾರೆ, ಫೋಟೋ ಮಾಡ್ಕೊಂಡು ಶೋಭಾ ಕರಂದ್ಲಾಜೆ ಎಲ್ಲರೂ ನಿಂತ್ಕೊಂಡು ಮಹಿಳಾ ಮಣಿಗಳ ಜೊತೆ ಈ ಪ್ರಾಂಪ್ಟರ್ ಪ್ರಧಾನಿ ಫೋಟೋ ಹೊಡಿಸ್ಕೊಳ್ಳಿಲ್ವಾ? ಪಾಸ್ ಆಗಿ ಉಮೇಶ್ ಮೇಟಿ ಅವರಿಗೆ ಭಾರಿ ಮುನ್ನಡೆ ಲಭಿಸ್ತಾ ಇತ್ತು. 3ನೇ ಸುತ್ತಿನಲ್ಲೂ ಕೂಡ ಉಮೇಶ್ ಮೇಟಿ ಅವರಿಗೆ ಭಾರಿ ಮುನ್ನಡೆ ಲಭಿಸ್ತಾ ಇರುವಂತದ್ದು. ಇವರು ನೋಡಿ, ಇವರು ಮಹಿಳಾ ಬಿಲ್ 2023ರಲ್ಲಿ ಪಾಸ್ ಮಾಡ್ಕೊಟ್ಟಾಗಿದೆ ಭಾರತ ದೇಶ. ಇವ್ರು ಫೋಟೋ ತಗೊಂಡು ಹಿಂಗೆಲ್ಲ ನೋಡಿ ಹೆಣ್ಮಕ್ಳ ಜೊತೆ ನಿಂತ್ಕೊಂಡು ಸಂಸತ್ ಮುಂದೆ 24ರಲ್ಲಿ ಯಾಕೆ ಇವರು ಇಂಪ್ಲಿಮೆಂಟ್ ಮಾಡಲಿಲ್ಲ ಅದನ್ನ? ಆಯ್ತು ಹೇಳಿ ವಿಜಯ್ ಪ್ರಸಾದ್. ಒಬ್ಬ ಮಹಿಳಾ ಮುಖ್ಯಮಂತ್ರಿ ಇರೋರು ಇಷ್ಟು ಕಾಟ ಕೊಡ್ತಿದಾರಲ್ಲ, ಮಣಿಪುರಕ್ಕೆ ಹೋಗಿ ಇವ್ರ ಯೋಗ್ಯತೆ ಇರೋ ಬಿಜೆಪಿಗರು ಮಣಿಪುರಕ್ಕೆ ಹೋಗಿ ಬರಕ್ಕಾಗಿಲ್ಲ, ನೋಡಿದ್ದಾರೆ ಜನ. 350 ರೂಪಾಯಿ ಅಡಿಗೆ ಇರಲಿಲ್ಲ. ಬನ್ನಿ ನಿಮ್ ಟೋಪಿ ಹಾಕಿ ಜನಕ್ಕೆ 970 ರೂಪಾಯಿ. ಉತ್ತರ ಕೊಡ್ಲಿ ಅವರು
ಹುಬ್ಳಿಯ ಪೇಶ್ವೆ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಇದು ನಾವು ಮಾಡಿದ್ದಲ್ಲ ಕಂಪ್ನಿಗಳು ಮಾಡಿದ್ದು ಅಂತ ಹೇಳ್ತಾರೆ. ನಾಚಿಕೆ ಆಗಲ್ವೇನ್ರಿ ಇವ್ರಿಗೆ? ನಾಚಿಕೆ ಆಗಲ್ವ ಬಿಜೆಪಿ ಆ ಪೇಶ್ವೆ ಮಹಾರಾಷ್ಟ್ರ ಹೋಗೋದ್ಬಿಟ್ಟು ಆ ಪೇಶ್ವೆ ಕಾಂಗ್ರೆಸ್ ಇದೆಲ್ಲ ಅನಿಲ ಮಕ್ಕ ಇಲ್ಲ ನಾಚಿಕೆ ಇಲ್ಲ ಪ್ರಹ್ಲಾದ್ ಜೋಶಿ ಒಂದೇ ಒಂದು ಕರ್ನಾಟಕ ಬಿಜೆಪಿ ಅವರು ಉತ್ತರ ಕೊಡ್ಲಿರಿ ಅವರು. ವೀರಪ್ಪ ಮೊಯ್ಲಿ ಏನ್ ಹೇಳಿದ್ ಗೊತ್ತಾ? ಅಡಿಗೆ ಅನಿಲ ಇವ್ರ ಟೈಮಲ್ಲಿ ಅಡಿಗೆ ಅನಿಲ ಕಡಿಮೆ ಆಗುವಾಗ ವೀರಪ್ಪ ಮೊಯ್ಲಿ ₹350 ಅದನ್ನ ಹೇಳಿ ಅವೆಲ್ಲ ಹೇಳಕ್ಕೆ ಉತ್ತರ ಕೊಡ್ತಾರೆ. ಸ್ಮೃತಿ ಇರಾನಿ ಮತ್ತೆ ಸುಷ್ಮಾ ಸ್ವರಾಜ್ ಸಿಲಿಂಡರ್ ಇಟ್ಕೊಂಡು ಶೋಭಾ ಕರಂದ್ಲಾಜೆ ರೋಡ್ ಡ್ಯಾನ್ಸ್ ಆಡಿದ್ದು ಆಡಿದ್ದೆ. ತಲೆ ಮೇಲೆ ಇಟ್ಕೊಂಡು ಡ್ಯಾನ್ಸ್ ಸ್ಮೃತಿ ಇರಾನಿ, ಸುಷ್ಮಾ ಸ್ವರಾಜ್, ಶೋಭಾ ಕರಂದ್ಲಾಜೆ ಬಾಯಿ ಬಚ್ಚಲ್ ಬಾಯಿಗಳು ಡ್ಯಾನ್ಸ್ ಆಡಿದ್ದು ಆಡಿದ್ದೆ. ಎಲ್ಲೋದಮ್ಮ ಸ್ಮೃತಿ ಇರಾನಿ, ಶೋಭಾ ಕರಂದ್ಲಾಜೆ ಆ ಪೇಶ್ವೆ ಬಂದು ತೈಲ ಕಂಪನಿಗಳು ಮಾಡಿದ್ದು ಅಂತ ಹೇಳ್ತಾರೆ. ಆಗೋದಿಲ್ವ ಇವ್ರಿಗೆ? ನಾವು ಮಾತಾಡೋಕ್ ಬಿಟ್ಟಿದ್ದಾರೆ, ನಾವು ಮಾತಾಡೋಕ್ ಬಿಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಏನ್ ಹೇಳಿದ್ರು ಗೊತ್ತಾ? ಮನಮೋಹನ್ ಸಿಂಗ್ ಹೇಳಿದ್ದು ಮನಮೋಹನ್ ಸಿಂಗ್ ಇವ್ರದೇ ವಿತ್ತ ಮಂತ್ರಿ, ಇವ್ರದೇ ಪೊರಂಬೋಕು ಚಿದಂಬರಂ ಇದ್ರಲ್ಲ, ಪೊರಂಬೋಕು ಚಿದಂಬರಂ ನೋಡಿ ಸರ್ ಅಂತ ಹೇಳಿದ್ದು ಹೇಳ್ತೀನಿ. ತೈಲ ಬೆಲೆ ಏರಿಕೆ ಮಾಡದಿದ್ದರೆ ಚಿದಂಬರಂ ಅದನ್ನು ತೈಲ ಬೆಲೆ ಇಳಿಕೆ ಅಂತ ಹೇಳಿದವರಲ್ಲ ಇವರು. ಇಷ್ಟೆಲ್ಲ ಇರ್ಬೇಕಾದ್ರೆ ಮೊನ್ನೆ ದಿವಸ ಹೋದ ವಾರ ನಮ್ಮ ಪ್ರಧಾನಿ ಪರ್ಮಿಷನ್ ತಗೊಂಡ್ಬರ್ರಿ. ಯಾವ ದೇಶದಲ್ಲಿ ಹೋಗಿ ನಾವು ಪೆಟ್ರೋಲ್ ಮಾಡಬೇಕು, ಯಾವ ದೇಶದಲ್ಲಿ ಹೋಗಿ ಗ್ಯಾಸ್ ಖರೀದಿ ಮಾಡಬೇಕು, ಟ್ರಂಪ್ ಅನ್ನು ಕೇಳ್ರಿ. ಪ್ರಧಾನಮಂತ್ರಿ ಗೃಹ ಮಂತ್ರಿ ಆಮೇಲೆ ಮೊದಲು 14 ಆಗ್ತಾ ಇತ್ತು, ಉತ್ತರ ಕೊಡ್ಲಿರಿ, ಯಾಕೆ ಡಿಸ್ಟರ್ಬ್ ಮಾಡ್ತೀರಾ? ಅವ್ರು ನಮ್ಮನ್ನ 16 ಗಂಟೆ ಮೊದಲು ತಗೋತಾ ಇತ್ತು. 16 ಗಂಟೆಯಿಂದ ಇವಾಗ ನಾವು 18 ಗಂಟೆ ಕೆಲಸ ಮಾಡೋ ಅಷ್ಟು ಬೇಗ ಹೋಗಿ ಜನಗಳು ಏನ್ ಮಾಡ್ತಾರೆ? ಒಂದು ಮಾತು ಉತ್ತರ ಕೊಡದೆ ಸಂಸತ್ತಿಂದ ಓಡಾಗಿ ಒಂದು ತಿಂಗಳ ನರೇಂದ್ರ ಮೈಂಡ್ ಸೆಟ್ ಕಾಂಗ್ರೆಸ್ ಅದಕ್ಕೆ ಇವರು. ಕೇರಳದ ಅಪ್ಡೇಟ್ಸ್ ಬರ್ತಾ ಇದೆ. ಧರ್ಮದಂ ಕ್ಷೇತ್ರದಲ್ಲಿ ಪಿಣರಾಯಿ ವಿಜಯನ್ಗೆ ಹಿನ್ನಡೆ. ಸಿಟ್ಟಿಂಗ್ ಸಿಎಂ ಅವರದೇ ಕ್ಷೇತ್ರ ಧರ್ಮದಂ ಕ್ಷೇತ್ರದಲ್ಲಿ ಪಿಣರಾಯಿ ವಿಜಯನ್ಗೆ ಹಿನ್ನಡೆ. ಈ ಕ್ಷಣದ ಅಪ್ಡೇಟ್ಸ್ ನಲ್ಲಿ ಎಸ್ ಕಶ್ಯಪ್ ಸರ್. ಒಂದು ಲಾಸ್ಟ್ 10 ಸೆಕೆಂಡ್. ಇವರು ಮನೆಗೆ ಇವ್ರನ್ನ ಯಾಕೆ ಗೊತ್ತ ಕಳ್ಸಿರೋದು ಜನಗಳನ್ನ? ಈ ತರ ಮೈಂಡ್ ಸೆಟ್ ಇಟ್ಕೊಂಡಿದ್ರೆ ಮನೆ ಕಳ್ಸಿರೋದು. ಹಾಗಾದ್ರೆ ಮತ ಚೋರಿ ಇಲ್ಲ, ಸುಳ್ಳು ಹೇಳ್ತಾ ಇದ್ದ ಜನಗಳು ಓಟ್ ಹಾಕ್ತಾ ಇರೋದು, ಜನಗಳು ಓಟ್ ಹಾಕಿರೋದು ಜನಗಳು ಅದಕ್ಕೆ ನಿಮ್ಮನ್ನು ಮನೆ ಕಳ್ಸಿರೋದು. ಹಾಗಾದ್ರೆ ಇಷ್ಟೆಲ್ಲ ಇಟ್ಕೊಂಡು ಹೇಳಿ ರಾಹುಲ್ ಗಾಂಧಿ ಎಲ್ಲಿದ್ದಾರೆ? ಅಟ್ಲೀಸ್ಟ್ ನಮ್ಮ ಪ್ರಧಾನಿ ಆಮೇಲೆ ಹೋಮ್ ಮಿನಿಸ್ಟರ್ ಎಲ್ಲ ಗ್ರೌಂಡ್ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಿಲ್ವಾ? ಧರ್ಮನ ಓಲೈಸಿಲ್ವಾ? ನೋಡ್ರಿ, LK ಅಡ್ವಾಣಿ ಅಂತ LK ಅಡ್ವಾಣಿನ ಮುರಳಿ ಮನೋಹರ್ ಜೋಶಿನ ಮೂಲೆ ಗುಂಪಾಡಿ ಅವ್ರ ತಲೆ ಮೇಲೆ ಸವಾರಿ ಮಾಡ್ತಿರೋ ಈ ಪ್ರಚಾರ ಮಂತ್ರಿ ಇವರು ಧರ್ಮ ದೇವ್ರ ಹೆಸರು ರೇ ಪ್ರತಿಷ್ಠಾಪನೆ ಮಾಡ್ಬೇಕಾಗಿರೋರು ಯಾರು? ಮೋಹನ್ ಭಾಗವತ್ಗೆ ಹಿಂದೂ ಧರ್ಮದ ಬಗ್ಗೆ ಏನ್ ಪುಂಕಾನ್ ಡ್ಯಾನ್ಸ್ ಆಡೋದು ದೇಶ ವಿದೇಶದಲ್ಲಿ, ನಮ್ಮ ದೇಶದಲ್ಲಿ. ನಮ್ಮ ಖರ್ಗೆ ಅವ್ರು ಕೇಳಿದ ಪ್ರಶ್ನೆಗೆ ಓಡ್ಕೊಂಡ್ಬಂದು ಇಲ್ಲೊಂದು ಸೆಮಿನಾರ್ ಮಾಡಿ ಉತ್ತರ ಕೊಟ್ಟವ್ರು ಅವ್ರ ಗಿರಾಕಿ. ಇವರು ದೇವ್ರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಮತ ಕೇಳುವಂತ ಪರಿಸ್ಥಿತಿ ನಮಗಿಲ್ಲ, ಕಾಂಗ್ರೆಸ್ಸಿಗರಿಗೆ ಆಯ್ತು, ಕಾಂಗ್ರೆಸ್ಸಿಗರಿಗಿಲ್ಲ. ನಾವೇನಿದ್ರು ಸಮಾನತೆ ಸಮಾನತೆ ಸಹಬಾಳ್ವೆ ಕಾಂಗ್ರೆಸ್ ಮುಕ್ತ ವಿಕಸಿತ ಭಾರತ ಕಾಂಗ್ರೆಸ್ ಮುಕ್ತ ಭಾರತ ಬಿಜೆಪಿನ ದೇಶದಿಂದ ಓಡಿಸಿದ
ಟ್ರಂಪ್ ನಾಟಕದ ಪ್ರಧಾನಿ, ನಟ, ಜೋಕರ್, Congress stands with ನಾವೆಲ್ಲ ಹೇಳಿದ್ದು terrorist. ಟ್ರಂಪ್ ಅವ್ರ ಗಿರಾಕಿಗಳು ಕಾಂಗ್ರೆಸ್ ಸ್ಟ್ಯಾಂಡ್ಸ್ ವಿತ್ ಸರೆಂಡರ್ ಜೊತೆ ನಿಂತ್ಕೊಳ್ಳುವಂತ ಪಕ್ಷ ಯಾರು surrender. ಅದು ಡ್ರಾಮಾ ಕಾಂಗ್ರೆಸ್. ಆಯ್ತು, ಕಶ್ಯಪ್ ಸರ್ ಮಾತಾಡ್ತಾರೆ. ಇಲ್ಲಿ ಚುನಾವಣಾ ವಿಷಯ ಮಾತಾಡೋಣ Yes, ಅಂತ yes. ಬಂದ್ರೆ ಇವ್ರು ಹೇಳೋ ವಿಷಯಗಳೇನ್ ಸರ್? ಏನ್ ಸರ್ ಅಲ್ಲ, ಅವರವರ ವಿಜಯಕ್ಕೋ ಜಯಕ್ಕೋ ಏನ್ ಕಾರಣ, ಸರ್? ಅದು ನಿಮ್ಮ ಸೋಲು ಒಂದು ಕಾರಣ, ನಿಮಿಷ. ಬೇಕಾದಷ್ಟು ರೀತಿ ನೋಡಿ ಎಲ್ಲರೂ ಸರ್, ಕೂಡ ನಮ್ದು election ವಿಶ್ಲೇಷಣೆ 24 ಮಾಡ್ತಾರೆ. ಅದರ ವಿಶ್ಲೇಷಣೆ ಮಾಡ್ಬೇಕಾಗ್ತದೆ. ತತ್ವ ಸಿದ್ಧಾಂತ ರೀತಿಗಳ ಮೇಲೆ ಅದನ್ನ ವಿಶ್ಲೇಷಣೆ ಮಾಡ್ಬೇಕಿಲ್ಲ. ಇವ್ರದ್ದೇನ್ ಸರ್ ವಿಶ್ಲೇಷಣೆ? ನೀವು ತತ್ವ ಸಿದ್ಧಾಂತದ ಮೇಲೆ ನೀವು ಮಾತಾಡ್ತೀರಿ. ಸಿದ್ಧಾಂತದ ಬಗ್ಗೆ ಮಾತಾಡ್ತಾರೆ. ಮತ್ತೊಬ್ಬ ವಕ್ತಾರರು ಮಾತನಾಡುವಾಗ ಅವ್ರ ಮಾತುಗಳು ಜನರು ಮುಟ್ಟಬಾರದು ಅಂತ ಹೇಳಿ ಮಾಡದೆ ವಿಶ್ಲೇಷಕರು ಮಾತಾಡ್ತಾರೆ. ಇವರ ತತ್ವ ಅಕ್ಷಯ್ ಕುಮಾರ್ ಇಟ್ಕೊಂಡು ಕೇಳ್ಕೊಂಡು आप कैसे काटेंगे ಬೇಕಿಲ್ಲ. आप कैसे काटेंगे आप ಅಂತ ಅಕ್ಷಯ್ ಕುಮಾರ್ ಕೂತ್ಕೊಂಡು ಡ್ರಾಮಾ ದೇಶ ನಡೆಸೋದು ಅಕ್ಷಯ್ ಕುಮಾರ್ ಜೊತೆ ಹಂಗೆಲ್ಲ ದೇಶ ನಡೆಸೋದು ದೇಶ ನಡೆಸೋದು ಅಂದ್ರೆ ಮನಮೋಹನ್ ಸಿಂಗ್ ನೋಡ್ಕೊಳ್ಳಿ ರೇಪಿಸ್ಟ್ ಪಕ್ಷ ಕೇಳಿಸ್ಕೊಳ್ರಿ ಇಂದಿರಾ ಗಾಂಧಿ ಆಮೇಲೆ ಪ್ರಧಾನ ಮಂತ್ರಿ ಬುದ್ಧಿ ಬರೋದಿಲ್ಲ. ಓಕೆ, ಆಯ್ತು. ಅಕ್ಷರಜ್ಞ ಈಗ ನನ್ನ ಡಿಗ್ರಿ ಸರ್ಟಿಫಿಕೇಟ್ ಶೋ ಮಾಡ್ತೀನಿ. ಇವ್ರ ಯೋಗ್ಯತೆ ಇದ್ರೆ ಇವ್ರ SLC ಸರ್ಟಿಫಿಕೇಟ್ ಶೋ ಮಾಡಕ್ಕೆ ದೇಶದ ಮುಂದೆ ಇವ್ರ ದೇಶದ ಮುಂದೆ ಏನ್ ಮಾಡಕ್ ಏನ್ ಮಾಡ್ತಿದ್ರು ಇವಾಗ? ಹೋದ್ರೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದೆ. ಈ ತರದ್ ಮಾತಾಡ್ತಾನೆ ಈಗ ಎಲ್ಲಿಗೆ ಮಟ್ಟಕ್ಕೆ ನೋಡಿ ಸರ್, ನಾವು ದೇಶದ ಜನರ ಮುಂದೆ ಸತ್ಯ ಹೇಳ್ತಾ ಇದ್ದೇವೆ. ನಾವು ಚುನಾವಣಾ ಆಯೋಗ ಇಟ್ಕೊಂಡು ಮಿಲಿಟರಿಯ ಗನ್ ತುದಿಯಲ್ಲಿ ಚುನಾವಣೆ ನಡೆಸ್ತಿಲ್ಲ ಸರ್ ನಾವು. ಇವರು ನಡೆಸ್ತಿರೋದು ಅದೆಲ್ಲ ದೇಶ ತುಂಬಾ. ವಿಜಯ್ ದಳಪತಿ ಅವರ ವಿಜಯ ಯಾತ್ರೆ ತಮಿಳುನಾಡಿನಲ್ಲಿ ಮುಂದುವರಿತಾನೆ ಇದೆ. ಮತಗಳು ಚೋರಿಗಳು 97 ಕ್ಷೇತ್ರಗಳಲ್ಲಿ ಸಾಧಿಸಿದ್ದಾರೆ ವಿಜಯ್. ಬಿಜೆಪಿ ಎಕ್ಸಿಟ್ ಪೋಲ್ಗಳ ನಿರೀಕ್ಷೆಯನ್ನ ಹುಸಿ ಮಾಡಿದೆ ವಿಜಯ್ ದಳಪತಿ ಅವರ ಟಿವಿಕೆ ಪಕ್ಷ. ಡಿಎಂಕೆಗೆ ಒಂದರ್ಥದಲ್ಲಿ ಭಾರಿ ಬಿಗ್ ಶಾಕ್. ತಮಿಳುನಾಡಲ್ಲಿ ಟಿವಿಕೆ ಭರ್ಜರಿಯಾಗಿ ಕಮಾಲು ಮಾಡ್ತಾ ಇದೆ. ಎಸ್ ಕಶ್ಯಪ್ ಸರ್, ಈ ಕ್ಷಣದಲ್ಲಿ ತಮಿಳುನಾಡಲ್ಲಿ 97 ಕ್ಷೇತ್ರ ವಿಜಯ್ ದಳಪತಿ, ಮತ್ತೊಂದೆಡೆ ವೆಸ್ಟ್ ಬೆಂಗಾಲ್ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ 138 ಕ್ಷೇತ್ರಗಳು. ಅಸ್ಸಾಂ ಆಲ್ಮೋಸ್ಟ್ ವಿನ್ ಆಗಿಬಿಟ್ಟಿದೆ ಬಿಜೆಪಿ. ಕೇರಳದಲ್ಲಿ UDFಗೆ ಮುನ್ನಡೆ ಮತ್ತು ಪುದುಚೇರಿಯಲ್ಲೂ ರಂಗಸ್ವಾಮಿ ಅವರೇ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಇಲ್ಲಿ ತಮಿಳುನಾಡು ವಿಷಯಕ್ಕೆ ಬರೋಣ. ಫಸ್ಟು ತಮಿಳುನಾಡಲ್ಲಿ ಏನಾಗಿದೆ ಅಂತಂದರೆ DMK ಸರ್ಕಾರ ಸುಮಾರು ವರ್ಷಗಳ ಕಾಲ ಎರಡು ಟರ್ಮು 3 ಟರ್ಮ್ಗಳು ಕೂಡ ರಾಜ್ಯಭಾರ ಮಾಡ್ಕೊಂಬಂದರು. ಅಲ್ಲಿ ಏನಾಯಿತು ಅಂತ ಕೆಲವು ಕಡೆ ಅವ್ರು ತೊಗೊಳ್ಳೋ ಡಿಸಿಷನ್ಸ್ಗಳು, ತೀರ್ಮಾನಗಳು ರಾಜ್ಯ ವ್ಯಾಪ್ತಿ ರಾಜ್ಯದಲ್ಲೂ ಕೂಡ ಮತ್ತು ರಾಷ್ಟ್ರ ವ್ಯಾಪ್ತಿಯಲ್ಲೂ ಕೂಡ ಸ್ವಲ್ಪ ಅದು ಏನೋ ಒಂಥರ ಶಾಕಿಂಗ್ ಆಯ್ತದೆ. ಅಂದರೆ ಹಿಂದೂ ರಿಲಿಜಿಯಸ್ಗೆ ಸಂಬಂಧಪಟ್ಟಿದ್ದು ಅಥವಾ ವಿವಾದಾತ್ಮಕ ಹೇಳಿಕೆಗಳು ಕೂಡ ಅದು ಎಲ್ಲ ಒಂದು ಕಡೆ ತಮಿಳು ಸಮುದಾಯ ಏನಿದೆ, ದ್ರಾವಿಡ ಸಮುದಾಯ. ಬಟ್ ಯು ರಿಯಲಿ ಥಿಂಕ್ ಸರ್ ಹಿಂದುತ್ವದ ವಿಚಾರ ತಮಿಳಿಗರಿಗೆ ಮ್ಯಾಟರ್ ಆಗುತ್ತೆ ಅಂದ್ಬಿಟ್ಟು ಅಂತ? ಯಾವ್ದ್ರದ್ದು ಹಿಂದುತ್ವದ ವಿಚಾರಗಳು? ಖಂಡಿತವಲ್ಲ. ಯಾಕಂತಂದ್ರೆ ಇವತ್ತು ದಕ್ಷಿಣ ಕಾಶಿ ಅಂದರೆ ತಮಿಳುನಾಡು. ನೀವೇನು ಕಾಶಿಗೆ ಹೋಗ್ತಿರಲ್ಲ ಅಲ್ಲೆಲ್ಲ ಹೆಚ್ಚು ದೇವಸ್ಥಾನಗಳಿರ್ತಕ್ಕಂಥ ಜಾಗ ಯಾವುದು ಅಂದರೆ ತಮಿಳುನಾಡು. ನೀವು ಕರ್ನಾಟಕದಲ್ಲೂ ಕೂಡ ಇಲ್ಲ, ಅಷ್ಟು ದೇವಸ್ಥಾನಗಳಿವೆ. ಒಂದು ಸೆಕೆಂಡ್ ಇಲ್ಲಿ ಏನಾಗತ್ತೆ ಅಂತಂದರೆ ಇದೇನು ಸರ್ಕಾರ ಆಡಳಿತ ವಿರೋಧಿ ಏನಿದೆ ಅದು ಇವರು ನಾವು ಅವಾಗಲೇ ಒಂದು ಮಾತಿದೆ ನಿಮಗೆ, ಚುನಾವಣಾ ಸಮೀಕ್ಷೆಗಳು ಯಾವುದೇ ಥರದಲ್ಲಿ ಅಂಕಿಅಂಶಗಳು ಕೊಟ್ಟರು ಕೂಡ ಅಂಕಿತ ಕೊನೆಗೆ ಬೆಳೆದು ಮತದಾರರ ಒಂದು ಇದು ಬಂದ ಮೇಲೆ ರಿಸಲ್ಟ್ ಒಂದು ಒತ್ತಿರ್ತಾನಲ್ಲ ಅದ್ರ ಮೇಲೆ ಬರುತ್ತದು. ಇಲ್ಲಿ ವಿಜಯಿ ಬರೋದ್ರಿಂದ ಒಂದು ಅಡ್ವಾಂಟೇಜ್ ಇದೆ, ಹೇಳ್ತೀನಿ ಕೇಳಿ. ಅಡ್ವಾಂಟೇಜ್ ಇದೆ ವಿಜಯ್ ಬರೋದ್ರಿಂದ. ಒಂದು DMK ಸರ್ಕಾರಕ್ಕೆ ಆಲ್ಟರ್ನೇಟಿವ್ ಇರಲಿಲ್ಲ. ಆಲ್ಟರ್ನೇಟಿವ್ ಅಂತಂದರೆ DMK ಪರ್ಯಾಯವಾಗಿ ವ್ಯವಸ್ಥೆ ಇರಲಿಲ್ಲ. ಅಂದರೆ AIADMK ಅಷ್ಟು ವೀಕ್ ಅನ್ನಿತ್ತು. ಇಲ್ಲ, ADMK ಅಮ್ಮ ಹೋದ್ಮೇಲೆ ADMK ಛಿದ್ರ ಆಗ್ಬಿಡ್ತದು. ಅದರಲ್ಲಿ ಟಿಸಿಲ್ ಉಳಿತು, ಬೇಕಾದ್ರೆ ನೋಡಿ ಸುಮಾರು ಟಿಸಿಲ್ ಉಳಿತು. ಈ ಕೊನೆಗೆ ಭಾರತೀಯ ಜನತಾ ಪಾರ್ಟಿ ಕೂಡ ಅಣ್ಣ AIADMK ಜೊತೆಗೆ ಶಾಮಿ ಅದಾಗಿತ್ತು, ಇನ್ನು ಸಮ್ಮಿಶ್ರ ಆಗಿತ್ತು. ಇದು ಅಲ್ಲೂ ಕೂಡ ರಿಸಲ್ಟ್ ಸಿಗಲಿಲ್ಲ. ಕೊನೆ ADMK ಒಂದು ಲಾಸ್ಟ್ ಟೈಮ್ ಹೋಗೋದೇ ಕಾರಣ ಅಂತಾರೆ ಸಮರ್ಥ ಪರ್ಯಾಯ ವ್ಯವಸ್ಥೆ ಅವಕಾಶ ಆಗಲಿಲ್ಲ ಅಂದ್ಬಿಟ್ಟೆ ಅದು ಹೋಯ್ತದು. ಅದಕ್ಕೆ ಅದರ ಅರ್ಥವಾಗಿ DMK ಬದಲಾವಣೆ ನಿರೀಕ್ಷೆ ಮಾಡ್ತಿದ್ದವರು ಅಂದ್ರೆ ಆಂಟಿ DMK ಓಟ್ಸ್ ಎಲ್ಲ TVK ಬಿದ್ದಿದೆ. ಇದು DMK ಓಟ್ ಏನಿದೆ, DMK ಬರೀ DMK ಓಟ್ ಅಲ್ಲ ಅದು. ಈವನ್ ಇವ್ರಿಗೆ ಗೊತ್ತು ಚೆನ್ನಾಗಿ ಯಾರಿಗೆ
DMK ವೋಟ್ಗಳು ಏನಿದೆ, ವಿಜಯ್ ಬರೋ ವೋಟ್ಗಳು, ಇವರು ತಮಿಳುನಾಡು ಜನಸಭಾ ಬುದ್ಧಿವಂತರು, ಅವರೇನು ಮಾಡಿಬಿಟ್ರು, ADMK ಹಾಕಿದ್ರೂ ಕೂಡ ಪ್ರಯೋಜನ ಇಲ್ಲ, ಅದು DMK ಹೊಟ್ಟೋಗುತ್ತೆ ಅನ್ನತಕ್ಕಂಥ ಭಯದಿಂದ ಎಲ್ಲರೂ ಸಾರಸಟ್ಟ ವಿಜಯ್ಗೆ ಒತ್ತುತ್ತಾ ಇದ್ದಾರೆ. ಈಗ ಒತ್ತಾಗಿದೆ. ಈಗ ಮುನ್ನಡೆ ಇದೆ. ಒಂದು ಅಂತಿಮ ಪರೀಕ್ಷೆಗೆ ನಾವು ಇನ್ನೂ ತಿರ್ಗಿ ತೊಗೊಳೋದು ಬೇಡ. ಅದನ್ನು ಒಂದು ಸೆಕೆಂಡು ಇಲ್ಲಿ ಇದಕ್ಕೆ ಬರೋಣ. ವೆಸ್ಟ್ ಬೆಂಗಾಲ್ ಒಂದು ನಿಮಿಷ ಸರ್. ದಾವಣಗೆರೆಯಲ್ಲಿ 3ನೇ ಸುತ್ತಿನಲ್ಲೂ ಕೂಡ ಮುನ್ನಡೆ ಸಾಧಿಸ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಉಮೇಶ್. ಮೇಡಮ್, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರಿಗೆ ದಾವಣಗೆರೆಯಲ್ಲಿ ಹಿನ್ನಡೆ. ಈ ಕ್ಷಣದ ಅಪ್ಡೇಟ್ಸ್ ನಲ್ಲಿ ಶ್ರೀನಿವಾಸ ದಾಸ ಕರಿಯಪ್ಪಗೆ ಮುನ್ನಡೆ ಲಭಿಸ್ತಾ ಇದೆ ದಾವಣಗೆರೆಯಲ್ಲಿ. ಎಸ್, 3ನೇ ಸುತ್ತಿನಲ್ಲಿ ಮುನ್ನಡೆ ಸಾಧಿಸಿದ್ದಾರೆ ಶ್ರೀನಿವಾಸ ದಾಸ ಕರಿಯಪ್ಪ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರಿಗೆ ಒಂದು ಭಾಗದ ಒಂದು ಏನು ಬ್ಯಾಲೆಟ್ ಪೇಪರ್ ಓಪನ್ ಅದು ಸ್ಪ್ಲಿಟ್ಸು ಡಸಂಟ್ ಮ್ಯಾಟರ್. ಹಾಗಾದ್ರೆ ಏನು ಆಗಿಲ್ಲ ಅಂತ ಮೇಜರ್ ಡಿಫರೆನ್ಸ್ ಅನ್ಸುತ್ತಾ? ಅದು ಸರ್ವಕಾಲದಲ್ಲೂ ಆ ಥರದ್ದೊಂದು ಪ್ರತಿರೋಧ ಇದ್ದಾಗ ಮಾತ್ರ ಸಂವಿಧಾನ ಪ್ರಜಾಪ್ರಭುತ್ವ ರೈಟ್. ಓಕೆ, ಒಪ್ಕೊಂಡಿದ್ದೇವೆ. ಮೇಜರ್ ಡಿಫರೆನ್ಸ್ ಆಗಲ್ಲ ಅನ್ಸುತ್ತಾ? ಒಪ್ಕೊಂಡಿದ್ದೇವೆ. ಅದಕ್ಕೆ ಕಾರಣಗಳೇನು ಅಂತ ಚಿಕಿತ್ಸೆ ಮಾಡೋದಕ್ಕೆ ಹುಡುಕ್ತಾ ಇದ್ದೇವೆ. ನಮ್ಮೊಳಗೆ ಆತ್ಮಾವಲೋಕನ ಮಾಡ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷದ 4 ಗೋಡೆಗಳ ಮಧ್ಯೆ ಚರ್ಚೆ ಮಾಡ್ತೀವಿ. ಅದಕ್ಕೇನು ನಿರ್ಣಯ ತಿಳ್ಕೋಬೇಕು, ಮುಂದಿನ ದಿನಗಳಲ್ಲಿ ಆ ಕ್ಷೇತ್ರ ನಾವು ಹೇಗೆ ಭದ್ರಪಡಿಸ್ಕೋಬೇಕು ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಹಾಗೇನೆ 13,000 ಚಿಲ್ಲರೆ ಮತಗಳ ಲೀಡಲ್ಲಿ ಬಾಗಲಕೋಟೆಯಲ್ಲಿ ಮುಂದೆ ಇದ್ದೇವೆ, ಚರಂತಿ ಮಠ ಅವ್ರಿಗಿಂತ. ಹಾಗೇನೆ ಕೇರಳದಲ್ಲಿ ಈಗಾಗಲೇ ತಾವೇ ಹೇಳಿದ್ದೀರಿ, ಪುದುಚೇರಿಯಲ್ಲಿ ಹೇಳಿದ್ದೀರಿ ಮತ್ತು ತಮಿಳುನಾಡಲ್ಲೂ ಹೇಳಿದ್ದೀರಿ. ತಮಿಳುನಾಡಿನ ಪರಂಪರೆ ಆಗಲೇ ಕಶ್ಯಪ್ ಅವರು ಮಾತನಾಡ್ತಿದ್ದಂತೆ ಎಂದೂ ಕೂಡ ಒಂದು ಪಕ್ಷ ಇದ್ದಾಗ ಮುಂದಿನ ಚುನಾವಣೆಯಲ್ಲಿ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರ್ತಿದ್ದು ಅನ್ನೋದನ್ನ ಅದು ತಾಳೆ ಮಾಡಿ ಹೇಳಿದ್ದಾರೆ. ಈಗೇನಾಗಿದೆ, ADMK ಅಣ್ಣಾಮಲೈ ಇವರಿಬ್ಬರು ಫ್ಯಾಕ್ಟರು ಕೂಡ ಅದು ವಿಜಯ್ಗೆ ವರದಾನ ಆಗ್ತಾ ಇದೆ ಅಂತ ನಮ್ಮ ಭಾವನೆ. ಅದ್ರ ಜೊತೆಗೆ ಒಂದು ನಿಮಿಷ, ಅದೇ ನೋಡಿ ಅಲ್ಲೇ ಇರೋದು ಸಮಸ್ಯೆ ಅವ್ರಿಗೆ. ಹಾಗಾಗಿ ಅಲ್ಲೇನಾಯ್ತು, ಈಗ ನಾವು ನಮ್ಮ ಮತಗಳನ್ನ, ನೀವು ಆಗ್ಲೇ ಹೇಳಿದ್ರಿ, ಮತಗಳನ್ನ ವ್ಯರ್ಥ ಮಾಡೋದು ಬೇಡ, ಯಾರ ಕಡೆಗಾದ್ರೂ ಒಬ್ಬರ ಕಡೆಗೆ ಇದು ಮಾಡಬೇಕು. DMK ಹೋರಾಟ ಇದು ಆಡಳಿತವನ್ನ ಈಗಾಗಲೇ ನಾವು ನೋಡ್ತಾ ಬಂದಿದ್ದೇವೆ. ಆ ಥರದ್ದು ಒಂದಿರ್ಬೋದು. ಅಕಸ್ಮಾತ್ ನಾವು ಕಂಗ್ರ್ಯಾಚುಲೇಷನ್ ಹೇಳ್ತೇವೆ, ತಪ್ಪೇನಿಲ್ಲ. ಯಾರೇ ಪಕ್ಷ ಗೆದ್ದರೆ ನಾವು ಕಾಂಗ್ರೆಸ್ಸಿಗರು ಮುಕ್ತ ಮನಸ್ಸಿನಿಂದ ಇದ್ದೇವೆ, ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೇವೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. TVK ಪಕ್ಷವೂ ಕೂಡ ದ್ರವಿಡಿಸಂನ ಹೊರತುಪಡಿಸಿ ಇಲ್ಲ, ಇದು ಸ್ಪಷ್ಟ. ನಾನು ಯಾಕೆ ಹೇಳ್ತೀನಿ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. DMK ಅಥವಾ TVK ಏನಿದೆ, ದ್ರವಿಡಿಸಂನ ಏನು ಒಟ್ಟು ನೋಡಿ ಸರ್, ನಾವು ಅವ್ರ ಸಿದ್ಧಾಂತನ ತಿರಸ್ಕಾರ ಮಾಡ್ತಿಲ್ಲ. ನಾವು ಒಂದ್ ನಿಮಿಷ ಕೇಳಿಸ್ಕೊಳ್ಳಪ್ಪ, ನಿಮ್ ಪರವಾಗಿ ಮಾತಾಡ್ತಿದ್ದೀನಿ, ಕೇಳಿಸ್ಕೊಳ್ರಿ. ನಾವು ಹುಸಿ ದೇಶ ಪ್ರೇಮವನ್ನ, ಹುಸಿ ಧರ್ಮ ಪ್ರೇಮವನ್ನ, ಹುಸಿ ದೇವರುಗಳ ಪ್ರೇಮವನ್ನ, ಹುಸಿ ಜಾತಿ ವ್ಯವಸ್ಥೆಯ ಪ್ರೇಮವನ್ನ ಬಿತ್ತೋದಿದೆಯಲ್ಲ ಅದು ತಪ್ಪು ಅಂತ ನಾವು ಪ್ರತಿಪಾದನೆ ಮಾಡ್ತಾ ಇರೋದು. ಹುಸಿ ದೇಶ ಪ್ರೇಮ ದೇಶದ ಯುವಕರಿಗೆ ಅಫೀಮುನ್ ತರ ಗುಡಿಸಿದ್ದಾರೆ. ಅದನ್ನ ಇದು ಹೆಚ್ಚು ದಿನ ಬಾಳಿಕೆಯಲ್ಲಿ ಬರೋದಿಲ್ಲ. ಯಾಕೆ ಅಂತಂದ್ರೆ ಇದು ಚಕ್ರ ತಿರುಗುತ್ತೆ. ಈ ಪ್ರಚಾರ ಮಂತ್ರಿ, ಪ್ರಾಂಪ್ಟರ್ ಮಂತ್ರಿ, ಡೋಂಗಿ ಮಂತ್ರಿ, ಎಬ್ಸೆಂಟ್ ಫೈಲ್ ಮಂತ್ರಿ, ನರವಾಣೆ ಮಂತ್ರಿ,
ಆಮೇಲೆ ನಟ ಸಿದ್ದರಾಮಯ್ಯ ಅವ್ರ ಕಡೆ ನಾನು ಬಿಡಲ್ಲ ಸರ್ ಇದು. ಎಫ್ಸಿನ್ ಗಾಂಧಿ ಅಂತ ನಾನು ಹೇಳ್ತೀನಿ ನಾನು. ಎಫ್ಸಿನ್ ಸೋನಿಯಾ ಎಫ್ಸಿನ್ ಸೋನಿಯಾ ಅಂತ ಹೇಳಲ್ಲ ನಾನು. ಎಫ್ಸಿನ್ ಸೋನಿಯಾ ಅಂತ ಹೇಳಲ್ಲ ನಾನು. ಎಫ್ಸಿನ್ ಸೋನಿಯಾ ಅಂತ ಹೇಳ. ಎಫ್ಸಿನ್ ಅಂತ ಹೇಳ. ದಾಖಲೆ ಇದ್ರೆ ಎಫ್ಸಿನ್ ಫೈಲ್ಸ್ ಅಲ್ಲಿ ದಾಖಲೆ ಇಲ್ಲ, ಅದ್ರ ಬಗ್ಗೆ ಡ್ಯಾನ್ಸ್ ಫಾರ್ ಸೋನಿಯಾ ಡ್ಯಾನ್ಸ್ ಫಾರ್ ಸೋನಿಯಾ ಅಂತ ಥ್ಯಾಂಕ್ ಯು. ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಓಕೆ, ಒಂದು ರಾಷ್ಟ್ರೀಯ ಪಕ್ಷ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಕುಮಾರ್ ಅವರೇ, ಥ್ಯಾಂಕ್ ಯು. ವಿಜಯ್ ಪ್ರಸಾದ್ ಅವರೇ, ಧನ್ಯವಾದಗಳು. ಶತಕದ ಹತ್ರ ಹೋಗ್ತಾ ಇದೆ ಟಿವಿಕೆ ಪಕ್ಷ. ತಮಿಳುನಾಡಿನಲ್ಲಿ ಟಿವಿಕೆ 103 ಕ್ಷೇತ್ರಗಳಲ್ಲಿ ಭಾರಿ ಮುನ್ನಡೆಯಲ್ಲಿದೆ. ಭರ್ಜರಿ ಮುನ್ನಡೆ ಪಡಿತಾ ಇದೆ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ. ದಳಪತಿ ಅಬ್ಬರಕ್ಕೆ ಮಕಾಡೆ ಮಲಗಿದೆ ಡಿಎಂಕೆ. ಶತಕವನ್ನ ಬಾರಿಸಿದೆ ಟಿವಿಕೆ ಪಕ್ಷ ತಮಿಳುನಾಡಲ್ಲಿ. ಸರ್ಪ್ರೈಸಿಂಗ್ಲಿ ಕಶ್ಯಪ್ ಸರ್ 103 ಕ್ಷೇತ್ರಗಳಲ್ಲಿ ಮುನ್ನಡೆ. ನಾನಾಗಲೇ ನಿಮ್ಗೊಂದು ಮಾತು ಹೇಳಿದೆ, ಏನಂತಂದರೆ ಈ ದ್ರಾವಿಡ ಮತ್ತು ತಮಿಳ ಅಸ್ಮಿತತೆ ಏನಿದೆ ಇದು ಈಗ ಒಂದು ಏನಾಗತ್ತೆ ಒಂದು ಹೇಳ್ತೀನಿ ಕೇಳಿ. ಸ್ವಲ್ಪ ಸ್ಮಾರ್ಟು ಯಾರು ತಮಿಳ್ನಾಡು ಜನ. ಮೊದಲಿದ್ದಿದ್ದು ಆ ಕಾಲಘಟ್ಟದಲ್ಲಿ ಇದ್ದಿದ್ದು ಏನು ಅಂದರೆ ದೇರ್ ವರ್ 2 ಆಲ್ಟರ್ನೇಟಿವ್. ಒನ್ ಈಸ್ ADMK ಅಥವಾ DMK. ಮಿಕ್ಕಿದೆಲ್ಲ ಬಾಲಂಗೋಚಿಗಳು. ಇದು ಓನ್ಲಿ ಬಾಲಂಗೋಚಿಗಳು. ಪ್ರಶ್ನೆ ಇಲ್ಲಿ ಇವಾಗ ಏನಾಯಿತು ಕೊನೆಗೆ ಲಾಸ್ಟ್ ಟೈಮ್ ಏನಾಯಿತು ಅಂದರೆ ಯಾವಾಗದು ಏನು ತಮಿಳ್ನಾಡಿನ ಅಮ್ಮ ಅವರ ಪಕ್ಷ ಏನಿತ್ತು ADMK, ಯಾವಾಗದು ಜಯಲಲಿತಾ ಅವರು MGR ಸ್ಟಾರ್ಟೆಡ್ ಇಟ್. MGR ಅವ್ರು ಹೋದ ತಕ್ಷಣ ಏನಾಯಿತು ಅಂತಂದರೆ ಆ ಒಂದು ಮನೆ ಒಡೆದ ಮನೆ ಆಗ್ಬಿಡ್ತದು. ಅಲ್ಲಲ್ಲೇ ಅಧಿಕಾರಶಾಹಿಗಳಿಂದ ಅದು ಔಟ್ಡೇಟೆಡ್ ಆಗ್ಬಿಟ್ರು. ಈಗ ಏನಾಯಿತು ಅಂತಂದರೆ ಎಲ್ಲೋ ಒಂದು ಕಡೆ ವಿಜಯ್ ಇವತ್ತು ಇಬ್ಬರ ಮಧ್ಯ ಒಂದು DMKಗೆ ಆಲ್ಟರ್ನೇಟಿವ್ ಇಲ್ಲ.